Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 23, verse 41. We are getting what we deserve for what we did, but He has done no wrong. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 41ನೇ ವಚನ. ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ, ಈತನಾದರೋ ಅಲ್ಲದ್ದೇನೂ ಮಾಡಲಿಲ್ಲ. ನಾವು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿರುವ 2ನೇ ಮಾತನ್ನು ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎನ್ನುವಂಥ ಮಾತು. ಇದು ಒಂದು ರಕ್ಷಣೆಯ ಮಾತಾಗಿದೆ ಮತ್ತು ಇದು ಒಂದು ಕರ್ತನು ಕೊಟ್ಟ ಕೃಪೆಯಾಗಿದೆ ಎನ್ನುವುದನ್ನು ನಾವು ಕಲಿತುಕೊಂಡಿದ್ದೇವೆ. ಈ ಹೊತ್ತು ಆ ಕಳ್ಳನು ಕೊನೆ ಗಳಿಗೆಯಲ್ಲಿ ತನ್ನ ಜೀವಿತದಲ್ಲಿ ಹೇಗೆ ಬದಲಾವಣೆಯನ್ನು ತಂದುಕೊಂಡನು ಎನ್ನುವಂಥದ್ದನ್ನು ನಾವು ಧ್ಯಾನ ಮಾಡೋಣ. ಮೊದಲನೆಯದಾಗಿ ಅವನು ತನ್ನ ಮುಂದಿನ ಜೀವಿತದ ದರ್ಶನವನ್ನು ಪಡೆದುಕೊಂಡನು. ಆದ್ದರಿಂದಲೇ ಆತನ ಜೊತೆ ಕಳ್ಳನಿಗೆ ಈ ರೀತಿ ಹೇಳ್ತಾ ಇದ್ದಾನೆ, ನೀನು ದೇವರಿಗೆ ಹೆದರುವುದಿಲ್ಲವೋ ಎಂಬುದಾಗಿ. ಅಂದರೆ ಇನ್ನು ಕೆಲ ಹೊತ್ತಿನಲ್ಲಿ ನಾವು ದೇವರ ಮುಂದೆ ನಿಲ್ಲುವವರಾಗಿದ್ದೇವೆ. ನಾವು ಅನುಭವಿಸುವಂತಹ ಶಿಕ್ಷೆ ಘೋರವಾದದ್ದಾಗಿದೆ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಇದನ್ನು ಅವನು ಗ್ರಹಿಸಿಕೊಂಡಿದ್ದನು ಪ್ರಿಯರೇ. ಎರಡನೆಯದಾಗಿ ಆ ಕಳ್ಳನು ತನ್ನ ದುಸ್ಥಿತಿಯನ್ನು ಕಂಡುಕೊಂಡನು. ಇವತ್ತಿನ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ, ಈತನಾದರೂ ಏನೂ ಮಾಡಿಲ್ಲ ಎಂಬುದಾಗಿ ತಾನು ಗ್ರಹಿಸಿಕೊಂಡು ಮತ್ತು ತನ್ನ ಜೊತೆಗೆ ಇದ್ದ ಇನ್ನೊಬ್ಬ ಕಳ್ಳನಿಗೆ ಅದನ್ನು ತಿಳಿಸುತ್ತಾ ಇದ್ದಾನೆ. ಮೂರನೆಯದಾಗಿ ನಾವು ನೋಡ್ತೇವೆ, ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂಬುದಾಗಿ. ಯೇಸು ಕ್ರಿಸ್ತನಲ್ಲಿ ಯಾವ ಪಾಪ ಇಲ್ಲ ಎನ್ನುವಂಥದ್ದನ್ನು ಅವನು ಅರಿತುಕೊಂಡನು. ಪಿಲಾತನು ಕೂಡ ಯೇಸು ಯಾವ ತಪ್ಪು ಮಾಡಿಲ್ಲ ಎಂಬುದಾಗಿ ಗ್ರಹಿಸಿಕೊಂಡನು. ಪಿಲಾತನ ಹೆಂಡತಿಯು ಈತನು ನೀತಿವಂತನು ಎಂದು ಸಾಕ್ಷಿ ಕೊಟ್ಟಳು. ಯೂದನು ನಾನು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದನು ಎಂಬುದಾಗಿ ಗ್ರಹಿಸಿಕೊಂಡನು. ನಾಲ್ಕನೆಯದಾಗಿ ನಾವು ನೋಡ್ತೇವೆ, ಯೇಸುವಿನ ದೈವತ್ವವನ್ನು ಇಲ್ಲಿ ಆ ಕಳ್ಳನು ಮನಗಂಡನು ಎಂಬುದಾಗಿ. ಯೇಸುವಿಗೆ ಹೇಳ್ತಾ ಇದ್ದಾನೆ 42ನೇ ವಚನದಲ್ಲಿ, ಯೇಸುವೇ ನನ್ನನ್ನು ನೆನೆಸಿಕೋ ಎಂಬುದಾಗಿ. ಅಲ್ಲಿರುವ ಜನರು ಯೇಸು ಕ್ರಿಸ್ತನು ಮತ್ತೊಬ್ಬರನ್ನು ರಕ್ಷಿಸಿದನು, ಒಂದು ವೇಳೆ ಇವನು ದೇವರು ಆರಿಸಿಕೊಂಡಿರ್ತಕ್ಕಂಥ ಕ್ರಿಸ್ತನೇ ಆಗಿದ್ದರೆ ತನ್ನನ್ನು ತಾನು ಕೂಡ ರಕ್ಷಿಸಿಕೊಳ್ಳಲಿ ಎಂಬುದಾಗಿ ಅವರು ಹಾಸ್ಯ ಮಾಡಿದರು. ಆದರೆ ಈ ಕಳ್ಳನು ತನ್ನ ನಂಬಿಕೆಯ ಕಣ್ಣುಗಳಿಂದ ಕ್ರಿಸ್ತ ಯೇಸುವೇ ದೇವರು ಎಂಬುದಾಗಿ ಕಂಡುಕೊಂಡನು. ಐದನೆಯದಾಗಿ ನಾವು ನೋಡ್ತೇವೆ, ಕ್ರಿಸ್ತೇಸುವೇ ನನ್ನ ರಕ್ಷಕನು ಎಂಬುದಾಗಿ ಅವನು ಕಂಡುಕೊಂಡನು. ಇಲ್ಲಿ ಯೇಸು ಸ್ವಾಮಿ ಮೊದಲನೇ ಮಾತಿನಲ್ಲಿ ಈ ರೀತಿ ಪ್ರಾರ್ಥನೆ ಮಾಡಿದ್ದಾರೆ, ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ. ಈ ಒಂದು ಚಿಕ್ಕ ವಾಕ್ಯ ಕಳ್ಳನು ರಕ್ಷಿಸಲ್ಪಡುವುದಕ್ಕೆ ಒಂದು ದೊಡ್ಡ ಪ್ರಸಂಗವೇ ಆಗಿದೆ. ಇಲ್ಲಿ ತಂದೆಗೆ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ ಕ್ಷಮಿಸಲಿಕ್ಕೆ. ಅಂದರೆ ನನ್ನನ್ನು ಕೂಡ ದೇವರು ಕ್ಷಮಿಸುತ್ತಾರೆ, ನನಗಾಗಿಯೂ ಕೂಡ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಾರೆ ಎಂಬುದನ್ನು ಗ್ರಹಿಸಿಕೊಂಡು ಕಳ್ಳನು ಹೇಳ್ತಾ ಇದ್ದಾನೆ, ನನ್ನನ್ನು ನೆನೆಸಿಕೋ ಎಂಬುದಾಗಿ, ನನ್ನನ್ನು ರಕ್ಷಿಸು ಎಂಬುದಾಗಿ ಅವನು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆರನೆಯದಾಗಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಅರಸನು ಎಂಬುದಾಗಿ ಅವನು ನಂಬಿದನು. ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಅವನು ಹೇಳ್ತಾನೆ. ಹೌದು, ಈತನು ನಿಜವಾಗಲೂ ಅರಸನಾಗಿದ್ದಾನೆ, ಇವನು ತನ್ನ ರಾಜ್ಯವನ್ನು ಪಡೆದುಕೊಂಡು ಬರುತ್ತಾನೆ ಎನ್ನುವಂಥದ್ದನ್ನು ಅವನು ಗ್ರಹಿಸಿಕೊಂಡನು ಪ್ರಿಯರೇ. ಏಳನೆಯದಾಗಿ ನಾವು ನೋಡೋಣ, ಆ ಕಳ್ಳನು ಕ್ರಿಸ್ತನ 2ನೆಯ ಬರೋಣವನ್ನು ಕಂಡುಕೊಂಡನು. ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಈಗ ಅವನು ಸಂಕಟದ ಪರಿಸ್ಥಿತಿಯಲ್ಲಿದ್ದಾನೆ, ಆದರೂ ಕೂಡ ಆ ಸಂಕಟವನ್ನು ಬದಿಗಿಟ್ಟು ನಂಬಿಕೆಯ ಕಣ್ಣುಗಳಿಂದ ಅವನು ಯೇಸುವನ್ನು ನೋಡ್ತಾ ಇದ್ದಾನೆ. ಯೇಸು ತಿರುಗಿ 2ನೇ ಬರೋಣದಲ್ಲಿ ಬರಲಿಕ್ಕಿದ್ದಾನೆ ಎಂಬುದನ್ನು ಗ್ರಹಿಸಿಕೊಂಡನು. ತನ್ನ ನಂಬಿಕೆಯ ಕಣ್ಣುಗಳಿಂದ ಕ್ರಿಸ್ತನನ್ನು ಗ್ರಹಿಸಿಕೊಂಡನು ಪ್ರಿಯರೇ. ಹೌದು, ಈ ಎಲ್ಲ ಅಂಶಗಳನ್ನು ನಾವು ನೋಡುವಾಗ ಈ ಕಳ್ಳನಿಗೆ ಯಾರೂ ತಿಳಿಸಿಕೊಟ್ಟಿಲ್ಲ, ದೇವರಾತ್ಮ ಪ್ರೇರಿತನಾಗಿ ಈ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ಯೇಸುವೇ ನಿಜವಾದ ರಕ್ಷಕನು ಎಂಬುದಾಗಿ ಗ್ರಹಿಸಿಕೊಂಡನು. ಹೌದು ನನ್ನ ಪ್ರಿಯ ದೇವಜನರೇ, ಇಂದು ನೀವು ಎಂಥ ಪರಿಸ್ಥಿತಿಯಲ್ಲಿರುವುದಾದರೂ, ಎಂಥ ಒಂದು ಸಂಕಟದ ಸ್ಥಿತಿಯಲ್ಲಿ ನೀವಿರುವುದಾದರೂ, ಯಾವ ಒಂದು ಸಮಸ್ಯೆಗಳಿಗೆ ನೀವು ಸಿಲುಕಿ ಹಾಕಿಕೊಂಡರೂ ಕೂಡ ನೀವು
ಕ್ರಿಸ್ತನ ಪಾದದ ಬಳಿಯಲ್ಲಿ ಬಂದು ಕ್ರೂಜೆಯ ಅಡಿದಾವರಿಯಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡಿರಿ. ಯೇಸುವೇ ನಿಜವಾದ ರಕ್ಷಕನು ಎಂಬುದಾಗಿ ತಿಳಿದುಕೊಂಡು ನನ್ನನ್ನು ನೆನೆಸಿಕೋ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೂ ಅಂದು ಆ ಕಳ್ಳನಿಗೆ ರಕ್ಷಣೆಯನ್ನು ಅನುಗ್ರಹಿಸಿದ ದೇವರು ಇಂದು ನಿನಗೂ ಕೂಡ ರಕ್ಷಣೆಯನ್ನು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗಾಗಿ ಪ್ರಾಣವನ್ನು ತೆತ್ತು ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪವನ್ನು ತೊಳೆದಿರುವಂಥ ಯೇಸು ಕ್ರಿಸ್ತನೇ ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವಪ್ಪ. ನೀನು ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ನಮಗಾಗಿ ನಿನ್ನ ಪ್ರಾಣವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಕೊನೆಯ ಗಳಿಗೆಯಲ್ಲಿ ಆ ಕಳ್ಳನು ನಿನ್ನನ್ನು ಗ್ರಹಿಸಿಕೊಳ್ಳುವಂತೆ ಅವನ ಕಣ್ಣುಗಳನ್ನು ತೆರೆದದ್ದಕ್ಕಾಗಿ ಸ್ತೋತ್ರ. ಅವನಿಗೆ ನಂಬಿಕೆಯ ವರವನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾವೆಲ್ಲರೂ ಕೂಡ ಇವತ್ತು ನಿನ್ನ ಕ್ರೂಜೆಯ ಬುಡದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ನಮ್ಮೆಲ್ಲರ ಕಣ್ಣುಗಳನ್ನು ತೆರೆ. ನಿನ್ನ ಧರ್ಮಶಾಸ್ತ್ರದ ಗೂಢಾರ್ಥವನ್ನು ಅರಿತುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲರಿಗೆ ನಂಬಿಕೆಯ ವರವನ್ನು ಕೊಡು. ನೀನೇ ನಿಜವಾದ ಕ್ರಿಸ್ತನು, ನೀನೇ ನಿಜವಾದ ಮೆಸ್ಸಿಯನು, ನೀನೇ ಬರಲಿಕ್ಕಿರುವ ರಕ್ಷಕನು ಅಪ್ಪ. ನಾವು ಹೃದಯದಿಂದ ನಂಬುತ್ತೇವೆ, ಬಾಯಿಯಿಂದ ಅರಿಕೆ ಮಾಡುತ್ತೇವೆ ದೇವ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ಅವರ ಸಂಕಟದ ಪರಿಸ್ಥಿತಿಯೆಲ್ಲ ಹೋಗಿ ಎಲ್ಲವೂ ನೂತನವಾಗಲಿಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್.